ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ಡಿ.ಕೆ. ಶಿವಕುಮಾರ್ ಸರ್ಕಾರ ರಚನೆಯಾಗಿ 2 ದಿನಗಳಾಯಿತು ಅಷ್ಟೇ. ಅಷ್ಟರಲ್ಲಿ ಕಾಂಗ್ರೆಸ್ಗೆ ಹಳೆ ಕಾಯಿಲೆಯ ಕಾಟ ಶುರುವಾಗಿದೆ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೂ ಸರಿಯಾಗಿ ಕುರ್ಚಿಯ ಬಿಸಿ ತಣ್ಣಗಾಗುವ ಮುನ್ನವೇ ಕಾಂಗ್ರೆಸ್ ಪಕ್ಷದ ಒಳಮನೆಯಲ್ಲಿ ಅಸಮಾಧಾನದ ಹೊಗೆ ಕಾಣಿಸತೊಡಗಿದೆ. ಮೊದಲ ಹಂತದ ಸಚಿವ ಸಂಪುಟ ರಚನೆಯಾಗಿ ಖಾತೆ ಹಂಚಿಕೆ ಮುಗಿದು ಸರ್ಕಾರ ಜನರ ಸಮಸ್ಯೆಗಳತ್ತ ಗಮನ ಹರಿಸಬೇಕಾದ ಸಮಯದಲ್ಲಿ ಈಗ ಚರ್ಚೆಯಾಗ್ತಾ ಇರುವುದು ಅಭಿವೃದ್ಧಿಯಲ್ಲ, ಆಡಳಿತವಲ್ಲ, ಬದಲಿಗೆ ಅಸಮಾಧಾನ, ಒತ್ತಡ, ರಾಜೀನಾಮೆ ಮತ್ತು ಬಣ ರಾಜಕಾರಣ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕನಸು ಕಂಡಿದ್ದ ಸರ್ಕಾರಕ್ಕೆ 2 ದಿನಗಳಲ್ಲಿ ಮೊದಲ ರಾಜಕೀಯ ಪರೀಕ್ಷೆ ಎದುರಾಗಿದೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಹಿರಿಯ ಸಚಿವರಾದ ಮುನಿಯಪ್ಪ ತಮ್ಮ ಖಾತೆ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಅಸಮಾಧಾನವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಮಾತನಾಡದ ಇನ್ನೂ ಕೆಲ ಸಚಿವರು ಮತ್ತು ಶಾಸಕರು ಸಹ ಮನಸ್ಸಿನೊಳಗಡೆ ಬೇಸರ ಇಟ್ಕೊಂಡಿದ್ದಾರೆ ಎಂಬ ಗುಸುಗುಸು ಕಾಂಗ್ರೆಸ್ ಕಾರಿಡಾರ್ಗಳಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರ ರಚನೆಯಾಗಿ 2 ದಿನದಲ್ಲಿ ಇಷ್ಟೊಂದು ಅಸಮಾಧಾನ ಉಂಟಾಗಿರಬೇಕಾದ್ರೆ 2 ವರ್ಷಗಳಲ್ಲಿ ಕಥೆ ಏನಾಗುತ್ತೋ ಗೊತ್ತಿಲ್ಲ. ಹಾಗಿದ್ರೆ ಇದು ಕೇವಲ ಖಾತೆಗಳ ಸಮಸ್ಯೆಯೇ ಅಥವಾ ಕಾಂಗ್ರೆಸ್ಸಿನ ಚಾಳಿಯೇ? ಈ ಅಸಮಾಧಾನದ ಹಿಂದೆ ಕಾಂಗ್ರೆಸ್ಸಿನ ಬಣಬಡಿದಾಟದ ನೆರಳು ಇದೆಯಾ? ಕಾಂಗ್ರೆಸ್ ಪಕ್ಷದ ಇತಿಹಾಸ ನೋಡಿದ್ರೆ ಒಂದು ವಿಚಿತ್ರ ಸಂಗತಿ ಗೋಚರಿಸುತ್ತೆ. ಚುನಾವಣೆ ಎದುರಿಸುವಾಗ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕಾಣಿಸ್ತಾರೆ. ಆದರೆ ಅಧಿಕಾರ ಬಂದ ತಕ್ಷಣ ಎಲ್ರಿಗೂ ತಮ್ಮ ತೂಕ ಎಷ್ಟು ಎಂಬುದು ನೆನಪಾಗತ್ತೆ. ಒಬ್ಬರಿಗೆ ದೊಡ್ಡ ಖಾತೆ ಬೇಕು, ಇನ್ನೊಬ್ಬರಿಗೆ ಹೆಚ್ಚಿನ ಪ್ರಭಾವ ಬೇಕು, ಮತ್ತೊಬ್ಬರಿಗೆ ತಮ್ಮ ಬೆಂಬಲಿಗರಿಗೆ ಸ್ಥಾನಮಾನ ಬೇಕು. ಹೀಗೆ ಎಲ್ಲರ ನಿರೀಕ್ಷೆಗಳ ಮೊತ್ತವೇ ಕಾಂಗ್ರೆಸ್ನ ಒಳ ರಾಜಕೀಯ. ಸಿಎಂ ಡಿ.ಕೆ. ಶಿವಕುಮಾರ್ ತನ್ನದೇ ತಂಡವನ್ನ ಕಟ್ಟಿಕೊಳ್ಳುವ ಕನಸಿನಲ್ಲಿದ್ದರು. ಆದರೆ ಪಕ್ಷದಲ್ಲಿ ಎಲ್ಲರೂ ಡಿ.ಕೆ. ಅವರ ತಂಡದವರು ಅಲ್ಲ. ಹಲವರು ತಮ್ಮನ್ನ ಸಿದ್ದರಾಮಯ್ಯ ಬಣದವರು ಎಂದು ಗುರುತಿಸಿಕೊಳ್ತಾರೆ. ಇನ್ನು ಕೆಲವರು ದೆಹಲಿ ನಾಯಕರ ಜೊತೆ ನೇರ ಸಂಪರ್ಕ ಹೊಂದಿದವರು. ಈ ಹಿನ್ನೆಲೆಯಲ್ಲಿ ಈಗ ಉದ್ಭವಿಸಿರುವ ಅಸಮಾಧಾನವನ್ನ ಕೆಲವರು ಸಾಮಾನ್ಯ ಘಟನೆ ಎಂದು ನೋಡ್ತಾ ಇಲ್ಲ. ಇದರ ಹಿಂದೆ ಸಿದ್ದರಾಮಯ್ಯ ಬಣದ ಕೆಲವು ನಾಯಕರು ಇರಬಹುದು ಎಂಬ ಅನುಮಾನಗಳು ರಾಜಕೀಯ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಅನುಮಾನ ಸತ್ಯವೋ ಸುಳ್ಳು ಅನ್ನೋದು ಈಗ ಗೊತ್ತಾಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ ಏನು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರಲ್ಲ, ಅವರು ಪಕ್ಷದ ಜೊತೆ ಗುರುತಿಸಿಕೊಂಡವರು. ಡಿ.ಕೆ.ಶಿ ಜೊತೆಗೂ ಅವರಿಗೆ ಒಳ್ಳೆ ಸಂಬಂಧ ಇದೆ. ಹಾಗಾಗಿ ಇವರಿಬ್ಬರ ವಿಚಾರದಲ್ಲಿ ಬಣ ರಾಜಕೀಯ ಅಂತ ಹೇಳೋಕೆ ಆಗಲ್ಲ. ಆದರೂ ರಾಜಕೀಯದಲ್ಲಿ ಹೊಗೆ ಕಾಣಿಸ್ಕೊಂಡ್ರೆ ಬೆಂಕಿಯ ಬಗ್ಗೆ ಪ್ರಶ್ನೆ ಕೇಳೋದು ಸಹಜ. ಕಾಂಗ್ರೆಸ್ನಲ್ಲಿ ಈಗ 1ಕ್ಕಿಂತ ಹೆಚ್ಚು ಪವರ್ ಸೆಂಟರ್ಗಳು ಇರೋದ್ರಿಂದ ಸರ್ಕಾರದೊಳಗಡೆ ಪ್ರತಿಪಕ್ಷ ಹುಟ್ಟುವ ಅಪಾಯವಿದೆ. ಜನರು ಪ್ರತಿಪಕ್ಷವನ್ನ ಸೋಲಿಸಿ ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟಿರ್ತಾರೆ. ಆದರೆ ಕೆಲವೊಮ್ಮೆ ಸರ್ಕಾರವನ್ನ ದುರ್ಬಲಗೊಳಿಸುವ ಕೆಲಸವನ್ನ ಪ್ರತಿಪಕ್ಷಕ್ಕಿಂತ ಹೆಚ್ಚಾಗಿ ಆಡಳಿತ ಪಕ್ಷದವರೇ ಮಾಡ್ತಾರೆ. ಈಗ ಕಾಂಗ್ರೆಸ್ ಎದುರಿಸ್ತಾ ಇರುವ ದೊಡ್ಡ ಪ್ರಶ್ನೆಯೂ ಇದೆ. ಸದ್ಯ ವಿಪಕ್ಷ ಬಿಜೆಪಿ ಏನ್ ಮಾಡ್ತದೆ ಎಂಬುದಕ್ಕಿಂತ ಕಾಂಗ್ರೆಸ್ನೊಳಗಿನ ನಾಯಕರು ಏನ್ ಮಾಡ್ತಾರೆ ಎಂಬುದು ಮುಖ್ಯವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕುತೂಹಲಕಾರಿ ಸುದ್ದಿ ಹರಿದಾಡ್ತಾ ಇದೆ. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒತ್ತಡಕ್ಕೆ ಮಣಿಯಬೇಡಿ ಎಂದು ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಅಂಗೀಕರಿಸುವಂತೆ ಸಿಎಂ ಡಿ.ಕೆ.ಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸುದ್ದಿ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಆದರೆ ಇದು ಸತ್ಯವಾಗಿದ್ದರೆ ಅದರ ಅರ್ಥ ಬಹಳ ದೊಡ್ಡದಿದೆ. ಅಂದ್ರೆ ದೆಹಲಿ ನಾಯಕತ್ವಕ್ಕೆ ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ನೊಳಗಿನ ಶಕ್ತಿ ಪ್ರದರ್ಶನದ ಬಗ್ಗೆ ಮಾಹಿತಿ ಇದೆ ಎಂದರ್ಥ. ಅಸಮಾಧಾನ ವ್ಯಕ್ತಪಡಿಸುವವರು ಇರಬಹುದು, ಒತ್ತಡ ತರುವವರು ಇರಬಹುದು, ಖಾತೆ ಬದಲಾವಣೆಗಾಗಿ ಲಾಬಿ ಮಾಡುವವರು ಇರಬಹುದು. ಆದರೆ ಮುಖ್ಯಮಂತ್ರಿ ಒಮ್ಮೆ ನಿರ್ಧಾರ ತೆಗೆದುಕೊಂಡು ನಂತರ ಅದನ್ನ ಸುಲಭವಾಗಿ ಬದಲಿಸಬಾರದು ಎಂಬ ಸಂದೇಶವನ್ನ ರಾಹುಲ್ ಗಾಂಧಿ ನೀಡಿರಬಹುದು. ಇಲ್ಲಿ ಕಾಂಗ್ರೆಸ್ ನಾಯಕರು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ಸಚಿವ ಸ್ಥಾನ ಎಂಬುದು ಒಂದು ಹಕ್ಕಲ್ಲ. ಖಾತೆ ಎಂಬುದು ಜನಸೇವೆಗೆ ಕೊಟ್ಟಿರುವ ಜವಾಬ್ದಾರಿ. ದುರದೃಷ್ಟವಶಾತ್ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವೊಮ್ಮೆ ಖಾತೆಯನ್ನ ಸೇವೆಯ ಅವಕಾಶವಾಗಿ ನೋಡುವುದಕ್ಕಿಂತ ಅಧಿಕಾರದ ಅಳತೆಯಾಗಿ ನೋಡುವ ಪ್ರವೃತ್ತಿ ಬೆಳೆದಿದೆ. ಯಾರಿಗೆ ಗೃಹ ಇಲಾಖೆ ಸಿಕ್ಕಿತು, ಯಾರಿಗೆ ಹಣಕಾಸು ಇಲಾಖೆ ಸಿಕ್ಕಿತು, ಯಾರಿಗೆ ಲೋಕೋಪಯೋಗಿ ಇಲಾಖೆ ಸಿಕ್ಕಿತು, ಯಾರಿಗೆ ಸಣ್ಣ ಖಾತೆ ಸಿಕ್ಕಿತ್ತು, ಈ ಪ್ರಶ್ನೆಗಳ ಸುತ್ತಲೇ ರಾಜಕೀಯ ನಡೆಯುತ್ತೆ. ಆದರೆ ಜನರು ಕೇಳುವ ಪ್ರಶ್ನೆ ಬೇರೆ. ರಸ್ತೆ ಯಾವಾಗ ಸರಿಯಾಗುತ್ತೀರಿ, ನೀರು ಯಾವಾಗ ಕೊಡ್ತೀರಿ, ಉದ್ಯೋಗ ಯಾವಾಗ ಸಿಗುತ್ತೆ,
ಬೆಲೆ ಏರಿಕೆ ಯಾವಾಗ ಕಡಿಮೆ ಆಗುತ್ತೆ? ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲು ನಾಯಕರು ತಮ್ಮ ಖಾತೆಗಳ ಬಗ್ಗೆ ಚರ್ಚೆ ಮಾಡತೊಡಗಿದರೆ ಅದು ಸರ್ಕಾರದ ಜನಪ್ರಿಯತೆಗೆ ಹೊಡೆತ ನೀಡುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಎದುರಾಗಿರುವ ಸವಾಲು ಕೇವಲ ಆಡಳಿತ ನಡೆಸುವುದಲ್ಲ, ಅವರು ಕಾಂಗ್ರೆಸ್ ಕುಟುಂಬವನ್ನ ಒಟ್ಟಿಗೆ ಇಟ್ಕೊಳ್ಬೇಕಾಗಿದೆ. ಅದು ಯಾವುದೇ ಮುಖ್ಯಮಂತ್ರಿಗೆ ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬ ನಾಯಕನಿಗೂ ತನ್ನದೇ ಆದ ಇತಿಹಾಸ ಇದೆ, ತನ್ನದೇ ಆದ ಬೆಂಬಲಿಗರ ಬಳಗವಿದೆ, ತನ್ನದೇ ಆದ ಮಹತ್ವಾಕಾಂಕ್ಷೆಗಳಿವೆ. ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲರನ್ನ ತೃಪ್ತಿಪಡಿಸುವುದು ಗಣಿತದ ಸಮಸ್ಯೆಗಳಿಗಿಂತಲೂ ಕಷ್ಟ. ಆದರೆ ಇದೇ ನಾಯಕತ್ವದ ನಿಜವಾದ ಪರೀಕ್ಷೆ. ಮುಖ್ಯಮಂತ್ರಿ ಅಂದರೆ ಕೇವಲ ಕಡತಗಳಿಗೆ ಸಹಿ ಹಾಕುವ ವ್ಯಕ್ತಿ ಅಲ್ಲ, ಅಸಮಾಧಾನವನ್ನ ಸಮಾಧಾನವನ್ನಾಗಿ ಪರಿವರ್ತಿಸುವ ವ್ಯಕ್ತಿ, ವಿಭಜನೆಗಳನ್ನ ಸಮನ್ವಯಗೊಳಿಸುವ ವ್ಯಕ್ತಿ, ಸರ್ಕಾರದ ಶಕ್ತಿಯನ್ನ ಒಳಜಗಳಕ್ಕೆ ವ್ಯರ್ಥವಾಗದಂತೆ ತಡೆಯುವ ವ್ಯಕ್ತಿ. ಈಗ ಕಾಂಗ್ರೆಸ್ ಮುಂದೆ ಎರಡು ದಾರಿಗಳಿವೆ. ಒಂದು, ಅಸಮಾಧಾನಗಳನ್ನ ತಕ್ಷಣ ಬಗೆಹರಿಸಿ ಸರ್ಕಾರವನ್ನ ಬಲಪಡಿಸುವುದು. ಇನ್ನೊಂದು, ಈ ಸಮಸ್ಯೆಗಳನ್ನ ನಿರ್ಲಕ್ಷಿಸಿ ಅವು ದೊಡ್ಡ ಬಿಕ್ಕಟ್ಟಾಗಿ ಬೆಳೆಯಲು ಅವಕಾಶ ನೀಡುವುದು. ಮೊದಲ ದಾರಿ ಸರ್ಕಾರವನ್ನ ಉಳಿಸುತ್ತದೆ, ಎರಡನೇ ದಾರಿ ಸರ್ಕಾರವನ್ನ ದುರ್ಬಲಗೊಳಿಸುತ್ತೆ. ನಮ್ಮ ದೇಶದ ಹಿಂದಿನ ಮತ್ತು ಇತ್ತೀಚಿನ ರಾಜಕೀಯ ಇತಿಹಾಸ ಹೇಳೋ ಪಾಠ ಒಂದೇ. ಅದೇನೆಂದ್ರೆ, ವಿಪಕ್ಷದ ದಾಳಿಯಿಂದ ಸರ್ಕಾರಗಳು ಕಡಿಮೆ ಬೀಳುತ್ತೆ, ಒಳಗಿನ ಭಿನ್ನಾಭಿಪ್ರಾಯಗಳಿಂದ ಸರ್ಕಾರಗಳು ಹೆಚ್ಚು ಸಂಕಷ್ಟಕ್ಕೆ ಸಿಲುಕುತ್ತೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಈಗ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಅಧಿಕಾರ ಪಡೆಯುವುದು ಒಂದು ಸಾಧನೆ, ಆದರೆ ಅಧಿಕಾರ ಉಳಿಸಿಕೊಳ್ಳುವುದು ಅದಕ್ಕಿಂತ ದೊಡ್ಡ ಸಾಧನೆ. ಜನರು ಕಾಂಗ್ರೆಸ್ಗೆ ಮತ ಹಾಕಿದ್ದು ಖಾತೆಗಳಿಗಾಗಿ ಜಗಳ ಮಾಡಲು ಅಲ್ಲ, ಆಡಳಿತ ಮಾಡಲು, ಸಮಸ್ಯೆಗಳಿಗೆ ಪರಿಹಾರ ನೀಡಲು, ಸ್ಥಿರ ಸರ್ಕಾರ ನೀಡಲು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನವಾಗಲಿ, ಮುನಿಯಪ್ಪ ಮತ್ತು ಜಾರಕಿಹೊಳಿ ಅವರ ಬೇಸರವಾಗಲಿ, ಇತರ ನಾಯಕರ ಅಸಮಾಧಾನವಾಗಲಿ, ಇವೆಲ್ಲವನ್ನು ಪಕ್ಷದೊಳಗೆ ಕುಳಿತುಕೊಂಡು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವುದು ಕಾಂಗ್ರೆಸ್ನ ಜವಾಬ್ದಾರಿ. ಇಲ್ಲದಿದ್ದರೆ ಇವತ್ತು ಕಾಣ್ತಾ ಇರುವ ಸಣ್ಣ ಬಿರುಕುಗಳು ನಾಳೆ ದೊಡ್ಡ ಬಿರುಕಾಗಿ ಪರಿವರ್ತನೆಯಾಗಬಹುದು. ಆಗ ಸಮಸ್ಯೆ ಖಾತೆಗಳದ್ದಾಗಿರುವುದಿಲ್ಲ, ಸರ್ಕಾರದ ವಿಶ್ವಾಸಾರ್ಹತೆಯದ್ದಾಗಿರುತ್ತೆ. ಒಂದಂತೂ ಸತ್ಯ, ಜನರು ನಾಯಕರು ಯಾರಿಗೆ ಯಾವ ಖಾತೆ ಸಿಕ್ಕಿತ್ತು ಎಂದು ನೆನ್ಪಿಟ್ಕೊಳ್ಳೋದಿಲ್ಲ ರೀ. ಅಧಿಕಾರ ಸಿಕ್ಕಾಗ ಯಾರು ಕೆಲಸ ಮಾಡಿದ್ರು, ಯಾರು ಜಗಳ ಮಾಡಿದ್ರು ಎಂಬುದು ಮಾತ್ರ ಎಂದಿಗೂ ಜನರು ಮರೆಯೋದಿಲ್ಲ. ಸಮಾಧಾನಗೊಂಡ ಸಚಿವರು ಕೇವಲ ಹುದ್ದೆ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಜನರು ನೀಡಿರುವ ಜನಾದೇಶಕ್ಕೆ ಗೌರವ ಕೊಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ಈ ರಾಜ್ಯದ ಮುಸ್ಲಿಮರನ್ನ ನಿರ್ಲಕ್ಷಿಸಿ ಹಿಂದುಳಿದ ವರ್ಗಗಳನ್ನ ಕಡೆಗಣಿಸಿ ಇವರಿಗೆಲ್ಲ ಹೆಚ್ಚಿನ ಸಚಿವ ಸ್ಥಾನ ಕೊಟ್ಟಿದೆ. ಅದನ್ನ ಒಪ್ಪಿಕೊಂಡು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಇವರಿಗೆ ಆಗಲ್ಲ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಲಿ. ಅದರಿಂದ ತೆರವಾಗುವ ಸಚಿವ ಸ್ಥಾನಗಳನ್ನ OBCಗಳಿಗೆ, ಮೈನಾರಿಟಿಗೆ ಹಂಚಿಕೆ ಮಾಡಬಹುದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.